ಬಿಗ್ ಬಾಸ್ ಸೀಸನ್ 11 ಎರಡನೇ ಹಂತಕ್ಕೆ ಕಾಲಿಟ್ಟಿದೆ. ಸೊ ಇವತ್ತು ಭಾನುವಾರ ಸುದೀಪ್ ಅವರ ಸಮ್ಮುಖದಲ್ಲಿ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಒಬ್ಬರು ರಜತ್ ಅಂತ ಹೇಳಿ. ಸೊ ಇಲ್ಲೇನು ನೀವು ನೋಡ್ತಿದ್ದೀರಾ, ಇವರನ್ನ ನಿಮ್ಗೆ ಎಲ್ರಿಗೂ ಕೂಡ ಪರಿಚಯ ಇರ್ತಾರೆ ಆಲ್ಮೋಸ್ಟ್. ಆದರೆ ಇನ್ನೊಬ್ಬರು ಈ ಹಿಂದೆ ಬಿಗ್ ಬಾಸ್ನಲ್ಲಿ ಕಮಾಲ್ ಮಾಡಿದಂತಹ ಲೇಡಿ ಫೈಟರ್ ಅಂತಲೇ ಹೆಸರು ಮಾಡಿದಂತಹ ಹಾಗೂ ಬಿಗ್ ಬಾಸ್ನಲ್ಲಿ ಫೈನಲ್ ಕಂಟೆಸ್ಟೆಂಟ್ ಆಗಿದ್ದರು. ಸೊ ಬಿಗ್ ಬಾಸ್ ಫೈನಲಲ್ಲಿ 3ನೇ ವ್ಯಕ್ತಿಯಾಗಿ ಹೊರಗಡೆ ಹೋದಂತಹ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ 11ರ ಕನ್ನಡಕ್ಕೆ ಕಾಲಿಟ್ಟಿದ್ದಾರೆ. ಹೌದು, ಬಿಗ್ ಬಾಸ್ ಸೀಸನ್ 7ರಲ್ಲಿ ತೆಲುಗಿನಲ್ಲಿ ಶೋಭಾ ಶೆಟ್ಟಿ ಅವರು ಆಯ್ಕೆಯಾಗಿದ್ದರು. ಸೊ ಅಲ್ಲಿ ಕನ್ನಡತಿ ಆಗಿದ್ರು ಕೂಡ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ 7 ತೆಲುಗಿನಲ್ಲಿ ಫೈನಲ್ಗೇರಿದಂತಹ ಏಕೈಕ ಮಹಿಳೆ ಆಗಿದ್ದರು. ಸೊ ಫೈನಲ್ನಲ್ಲಿ ಕೆಲವು ಓಟುಗಳ ಅಂತರದಿಂದ ಇವರು ಕಪ್ಪನ್ನು ಬಿಡಬೇಕಾಯಿತು. ಸೊ ಅಲ್ಲಿ ಯಾರಿಗೂ ಕೂಡ ಕಾಂಪ್ರಮೈಸ್ ಆಗದೆ, ಯಾವನ ಮಾತನ್ನು ಕೇಳದೆ, ನನ್ನ ದಾರಿ ನನಗೆ ಅನ್ನಂತೆ ಸಿಂಗಲ್ ಲೇಡಿ ಸಿಂಹನಂತೆ ಹೋರಾಡಿ ಸೊ ಫೈನಲ್ ಹೋಗಿ ಅಲ್ಲಿದ್ದಂತಹ ಜನಗಳ ಮನಸ್ಸನ್ನು ಗೆದ್ದಿದ್ರು. ಅಲ್ಲಿರುವಂಥ ವ್ಯಕ್ತಿಗಳು ಇವತ್ತಿಗೂ ಕೂಡ ಶೋಭಾ ಶೆಟ್ಟಿಯನ್ನು ದಯವಿಟ್ಟು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಕರ್ಕೊಡ್ರಿ ಅಂತ ಹೇಳಿ ತೆಲುಗು ಬಿಗ್ ಬಾಸಲ್ಲಿ ನಾಗ ಚೈತನ್ಯ ನಡೆಸ್ಕೊಡ್ತಿದ್ದಾರೆ, ನಾಗಾರ್ಜುನ ಅವರು ಏನು ನಡೆಸ್ಕೊಡ್ತಿದ್ದಾರೆ. ಸೊ ಆ ಪ್ರೋಗ್ರಾಮಲ್ಲಿ ಹೇಳ್ತಿದ್ದಾರೆ, ಬಟ್ ಅಲ್ಲಿ ಹೋಗಿಲ್ಲ. ಇವತ್ತು ಶೋಭಾ ಶೆಟ್ಟಿ ಅವರು ಕನ್ನಡ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಮನೆಯಲ್ಲಿ ಬೆಂಕಿ ಹತ್ಕೊಳ್ಳೋದಂತೂ ಗ್ಯಾರಂಟಿ. ಸೊ ಶೋಭಾ ಶೆಟ್ಟಿ ಯಾರ ಮಾತನ್ನು ಕೂಡ ಕೇಳೋದಿಲ್ಲ. ಜಸ್ಟ್ ಅವರು ಇರೋದಕ್ಕೂ ಅವರು ನಡ್ಕೊಳ್ಳೋದಕ್ಕೂ ಸಂಬಂಧನೇ ಇಲ್ಲ. ಈ ವ್ಯಕ್ತಿ ಕಾಣೋದಕ್ಕೆ ತುಂಬ ಸೈಲೆಂಟಾಗಿ ಕಾಣ್ತಾರೆ, ಬಟ್ ನಾನು ಇಲ್ಲಿ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಇದ್ದಾರೆ, ಬಟ್ ಒಬ್ಬರ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ. ಯಾಕಂತ ಹೇಳಿದರೆ ಒಬ್ಬರಿಗೆ ಆಲ್ರೆಡಿ ಬಿಗ್ ಬಾಸ್ ಮನೆಯಲ್ಲಿ 100 ದಿನಗಳ ಅನುಭವ ಇರೋದ್ರಿಂದ ಶೋಭಾ ಶೆಟ್ಟಿನ ಯಾರು ಕೆಣಕೊಂಡ್ರೆ ಅವರು ದಯವಿಟ್ಟು ಹೇಳ್ತಾ ಇದ್ದೀನಿ ಹುಚ್ಚರಾಗೋದಂತೂ ಗ್ಯಾರಂಟಿ. ಯಾಕಂತ ಹೇಳಿದರೆ ಪರಿಚಯ ಇಲ್ಲದೇ ಇರೋಂಥ ಊರಿನಲ್ಲೇ ತೆಲುಗು ಅಂತಹ ಬಂದಾಗ ಅಲ್ಲಿರುವಂಥ ಗಂಡಸರನ್ನ ಎದುರಿಸ್ಕೊಂಡು ಹೆಂಗಸರನ್ನ ಎದುರಿಸ್ಕೊಂಡು ಫೈನಲಿಗೆ ಹೋದಂತಹ ವ್ಯಕ್ತಿ. ಇಲ್ಲಿರುವಂತಹ ಕನ್ನಡ ಕಂಟೆಸ್ಟೆಂಟ್ಗಳು ಇವರು ಜಿಜ್ಬಿ, ಇವರಿಗೊಂದು ಸ್ಪಷ್ಟವಾದಂತಹ ಒಂದು ರೀಸನ್ ಕೊಡ್ಲಿಕ್ಕೆ ಬರೋದಿಲ್ಲ ನಾಮಿನೇಷನ್ ಮಾಡಲಿಕ್ಕೆ, ಅಥವಾ ಸಿಲಿ ರೀಸನ್ಗಳಿಗೆ ಕೋಪ ಮುನ್ಸ್ತಾಪಗಳು ಮಾಡ್ಕೊತಿರ್ತಾರೆ. ಇಂಥವ್ರ ಮಧ್ಯ ಬಂದಿರುವಂತಹ ಶೋಭಾ ಶೆಟ್ಟಿ ಅವರು ಇವರನ್ನು ಗ್ರಹಚಾರ ಬಿಡಿಸೋದಂತೂ ಗ್ಯಾರಂಟಿ ಇದೆ. ಸೊ ಇವರು ಬಂದಿರೋದ್ರಿಂದ TRP ನೆಕ್ಸ್ಟ್ ಲೆವೆಲ್ಗೆ ಕಿತ್ತು ಹೋಗುತ್ತೆ. ಅಷ್ಟೇ ಅಲ್ಲ, ನಾವು ಕೊಡ್ತಿರೋ ಗ್ಯಾರಂಟಿ ಏನಂತ ಹೇಳಿದರೆ ಬಿಗ್ ಬಾಸ್ ಇಷ್ಟು ಸೀಸನ್ಗಳೇ ಬೇರೆ ಲೆಕ್ಕ, ಇನ್ನು ಮೇಲಿಂದ ಬೇರೆ ಲೆಕ್ಕ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಸೀಸನ್ 11 ಬೇರೆ ರೀತಿಯಲ್ಲಿ ಒಂದು ಸಲ ಮೇಲೆ ಹೋಯಿತು, ನಂತರ ಕೆಳಗಡೆ ಬಂತು, ಮತ್ತೆ ಮೇಲೆ ಹೋಯಿತು, ಈಗ ಮತ್ತೆ ಕೆಳಗಡೆ ಬಂತು. ಇದೆಲ್ಲ ಒಂದು ಸೈಡ್ ಆದರೆ ಈಗಂತೂ ಮೇಲ್ಗಡೆನೇ ಇರುತ್ತೆ ಅನ್ನೋದು ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ಜಗದೀಶ್ ಅವ್ರನ್ನ ಮತ್ತೆ ಕರ್ಸ್ಕೊಳ್ಳೋದು ಬಿಗ್ ಬಾಸ್ಗೆ ಕಷ್ಟ ಆಗಿತ್ತು. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿನ ಮತ್ತೆ ಕರ್ಸ್ಕೊಂಡ್ರೆ ನಂತರ ಹಿಂದೆ ಯಾರ್ಯಾರು ಹೋಗಿದ್ರು ಅವ್ರನ್ನೆಲ್ಲನೂ ಕರೆಸಬೇಕಾಗತ್ತೆ. ಈ ಮಾತನ್ನು ಸುದೀಪ್ ಅವರು ಕೂಡ ಹೇಳಿದರು. ಅದರಂತೆ ಜಗದೀಶ್ಗೆ ರೀಪ್ಲೇಸ್ ಆಗಿ ಹನುಮಂತ ಬಂದ, ಬಟ್ ಹನುಮಂತನ ಆಟ ಜೆನ್ಯೂನ್ ಆಗಿರೋದ್ರಿಂದ ಅವನಿಗೆ ಒಂದು ನಗ್ಸುವಂಥ ಕೆಪಾಸಿಟಿ ಇದೆ ಹೊರತು ಜಗಳ ಆಡೋ ಕೆಪಾಸಿಟಿ ಇಲ್ಲ. ಅದರಿಂದಾಗಿ ಶೋಭಾ ಶೆಟ್ಟಿಗೆ ಜಗದೀಶ್ ಅವರಿಗೆ ರೀಪ್ಲೇಸ್ ಅನ್ನೋದು 100% ಗ್ಯಾರಂಟಿ. ಅವಳು ಬಂದರೆ ನೆಕ್ಸ್ಟ್ ಲೆವೆಲಲ್ಲಿ ಬಿಗ್ ಬಾಸ್ ಇರುತ್ತೆ. ಶೋಭಾ ಶೆಟ್ಟಿ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಕೂಡ ಶೋಭಾ ಶೆಟ್ಟಿ ಬಗ್ಗೆ ಇರ್ತದೆ.